ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಜಮಾ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಇಲ್ಲಿ ಸಾಕಷ್ಟು ಜನ ಕೇಳ್ತಿದ್ದಾರೆ 30ನೇ ಕಂತಿನ ಹಣ ನಮಗೆ ಯಾವಾಗ ಜಮಾ ಆಗುತ್ತೆ ಏನು ಅಂತ ಹೇಳಿ. ಅಂಡ್ ಅದೇ ರೀತಿಯಾಗಿ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಆದ್ರೆ ಬಂದಿರುವಂತದ್ದು, 30ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆಯಾ, ಯಾವ ಫಲಾನುಭವಿಗಳಿಗೆ ಬಂದಿದೆ, ಎಲ್ರಿಗೂ ಯಾವಾಗ ಬರುತ್ತೆ. ಮೇ ವೀಕು ಈಗಾಗಲೇ ಸ್ಟಾರ್ಟ್ ಆಗಿದೆ. ನಾವು ಮೇ ತಿಂಗಳಿಗೆ ಬಂದಿದೀವಲ್ವಾ, ನಮಗೆ ಮೇ ತಿಂಗಳಲ್ಲಿ ಯಾವ ಕಂತಿನ ಹಣ ಬರುತ್ತೆ, ಎಷ್ಟು ಸಾವಿರ ಹಣ ಬರುತ್ತೆ, 2,000 ಬರುತ್ತಾ, 4,000 ಬರುತ್ತಾ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಆದ್ರೆ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಾಕಷ್ಟು ಜನ ಪ್ರತಿಯೊಬ್ಬರು ಪ್ರತಿನಿತ್ಯ ಕೇಳ್ತಿರುವಂತಹ ಡೌಟ್ಸ್ ಏನು ಅಂತ ಅಂದ್ರೆ, 30ನೇ ಕಂತಿನ ಹಣ ಯಾವಾಗ ಬರುತ್ತೆ, ನಮಗೆ 30ನೇ ಕಂತಿನ ಹಣ ಬಂದಿಲ್ಲ, ನಾವು ಇಂತಹ ಜಿಲ್ಲೆಯವರು, ನಮಗೆ 30ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾನೆ ಇದ್ದೀರಾ. ಯಾಕೆ ಇನ್ನೂ ಸಹ 30ನೇ ಕಂತಿನ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ಆದ್ರೆ ಮಾತನಾಡೋಣ. ನೋಡಿ, ಹಾಗಿದ್ರೆ 30ನೇ ಕಂತಿನ ಹಣ ಎಲ್ರಿಗೂ ಬಂದಿದ್ಯಾ, ನಿಮಗೆ ಮಾತ್ರ ಬಂದಿಲ್ವಾ, ಇಲ್ಲ ಅಂತಂದ್ರೆ 30ನೇ ಕಂತಿನ ಹಣ ಸರ್ಕಾರದ ಕಡೆಯಿಂದ ಇನ್ನೂ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಅಂದ್ರೆ, ನೋಡಿ, ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಇನ್ನೂ ಸಹ ಸರ್ಕಾರದ ಕಡೆಯಿಂದ ಬಿಡುಗಡೆನೇ ಆಗಿಲ್ಲ. ಹಣ ಆದ್ರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತಹ ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆ ಆದ್ರೆ ಇನ್ನೂ ಸಹ ಶುರು ಆಗಿಲ್ಲ. ನೀವು ಕೇಳಬಹುದು, ಯಾಕೆ ಶುರು ಆಗಿಲ್ಲ, ಹಾಗಿದ್ರೆ ಯಾವಾಗ ಜಮಾ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಯಾಕೆ ಶುರು ಆಗಿಲ್ಲ ಅಂತ ಅಂದ್ರೆ, ನೋಡಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಏಪ್ರಿಲ್ ತಿಂಗಳಲ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಟೋಟಲ್ ಆಗಿ 4,000 ಹಣ ಆದ್ರೆ ಜಮಾ ಆಗುತ್ತೆ. ಆ ಒಂದು ಟೋಟಲ್ 4,000 ಹಣ ಜಮಾನು ಸಹ ಯಾವ ರೀತಿ ಪ್ರಕ್ರಿಯೆ ಆದ್ರೆ ನಡೀತು ಅಂತ ಅಂದ್ರೆ, ಏಪ್ರಿಲ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ 2,000 ಹಣ ಬಂತು. ಅದಾದ್ಮೇಲೆ ನೆಕ್ಸ್ಟ್ 2,000 ಹಣ ಆದ್ರೆ ಬಂತು. 28, 29ನೇ ಕಂತಿನ ಹಣ ಏಪ್ರಿಲ್ ತಿಂಗಳಲ್ಲಿ ಎಲ್ರಿಗೂ ಜಮಾ ಆಗ್ತಾ ಬಂತು. ಬಟ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಏಪ್ರಿಲ್ ತಿಂಗಳಲ್ಲಿ ಬಂದ್ಬಿಟ್ಟು ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ, ಆ ಒಂದು ಗೃಹಲಕ್ಷ್ಮಿ ಯೋಜನೆಯ 4,000 ಹಣ ಏಪ್ರಿಲ್ ತಿಂಗಳಲ್ಲಿ ಸಾಕಷ್ಟು ಫಲಾನುಭವಿಗಳಿಗಾದ್ರೆ ಪೆಂಡಿಂಗ್ ಇರುತ್ತೆ. 28, 29ನೇ ಕಂತಿನ ಹಣ ಈಗ ಪ್ರಕ್ರಿಯೆ ಏನ್ ನಡೀತಿದೆ ಅಂತ ಅಂದ್ರೆ, ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಯಾರಿಗಾದ್ರೆ 4,000 ಬಂದಿರ್ಲಿಲ್ವೋ ಅಂತಹ ಫಲಾನುಭವಿಗಳಿಗೂ ಸಹ ಈಗ 4,000 ಹಣ ಆದ್ರೆ ಜಮಾ ಆಗ್ತಾ ಬರ್ತಿದೆ. ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಆ ಒಂದು ರೀಸನ್ ಇಂದ 30ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಆಗಿಲ್ಲ. ಹಾಗಿದ್ರೆ 30ನೇ ಕಂತಿನ ಹಣ ನಮ್ಗೆ ಜಮಾ ಆಗುವಂತದ್ದು ಲೇಟ್ ಆಗುತ್ತಾ ಏನು ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಸಹ ಲೇಟ್ ಆಗೋದಿಲ್ಲ. ಇಲ್ಲಿ 30ನೇ ಕಂತಿನ ಹಣ ಬಂದ್ಬಿಟ್ಟು ಮೇ ತಿಂಗಳಲ್ಲಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 100% ಆಗಿ ಜಮಾ ಆಗುತ್ತೆ. ಮೇ ತಿಂಗಳಲ್ಲೇ ಹಣ ಬಿಡುಗಡೆ ಆಗುತ್ತೆ. ಇನ್ನ ಕೇವಲ ಒಂದಿಷ್ಟು ದಿನಗಳಲ್ಲಿ ಸರ್ಕಾರದ ಕಡೆಯಿಂದ ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತಾರೆ, ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಡಿಬಿಟಿ ಮುಖಾಂತರ ಹಣ ಜಮಾ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ 30ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮೇ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 30ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ಇಲ್ಲಿ ಸಾಕಷ್ಟು ಜನ ಏನ್ ಕೇಳ್ತಿದ್ದಾರೆ ಅಂತ ಅಂದ್ರೆ, ಸರ್ ನಾವು ಲಾಸ್ಟ್ ಇಯರ್ಸ್ ಎಲ್ಲ ನೋಡಿದ್ದೇವೆ, 2 ತಿಂಗಳು ಬಾಕಿ ಇರುತ್ತೆ, ಇಲ್ಲ ಅಂತಂದ್ರೆ 3 ತಿಂಗಳು ಬಾಕಿ ಇರುತ್ತೆ, ಈ ರೀತಿಯಾಗಿ ಬಾಕಿ ಇಡ್ತಾ ಹೋಗ್ತಾರಲ್ವಾ, ಅದೇ ರೀತಿಯಲ್ಲಿ ಏನಾದ್ರೂ ಬಾಕಿ ಇರುತ್ತಾ ಏನು ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಹ ಆ ರೀತಿ ಯಾವುದೇ ತರದ ಬಾಕಿ ಇರುವಂತಹ ಪ್ರಕ್ರಿಯೆ ಆದ್ರೆ ಇನ್ ಮುಂದೆ ನಡೆಯೋದಿಲ್ಲ. ನಾವು 2026ರಲ್ಲಿ ಗಮನ ಇಟ್ಟು ನೋಡೋದಾದ್ರೆ, ಜನವರಿ ತಿಂಗಳಲ್ಲಿ ಹಣ ಜಮಾ ಆಗಿದೆ, ಫೆಬ್ರವರಿ ತಿಂಗಳಲ್ಲಿ ಹಣ ಜಮಾ ಆಗಿದೆ, ಮಾರ್ಚ್ ತಿಂಗಳಲ್ಲಿ ಹಣ ಜಮಾ ಆಗಿದೆ, ಏಪ್ರಿಲ್ ತಿಂಗಳಲ್ಲಿ ಹಣ ಜಮಾ ಆಗಿದೆ. ಅದೇ ರೀತಿಯಲ್ಲಿ ಈ ಒಂದು ಮೇ ತಿಂಗಳಲ್ಲೂ ಸಹ 30ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆದ್ರೆ ಜಮಾ ಆಗುತ್ತೆ. ಈ ಒಂದು 30ನೇ ಕಂತಿನ ಹಣ ಯಾವ ತಿಂಗಳ ಹಣ ಏನು ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ನೋಡಿ, 30ನೇ ಕಂತಿನ ಹಣ ನಿಮ್ಗೆ ಏನ್ ಜಮಾ ಆಗ್ತಿದೆ, ಇದು ಬಂದ್ಬಿಟ್ಟು ಫೆಬ್ರವರಿ ತಿಂಗಳ ಹಣ ಈಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಜಮಾ ಆಗ್ತಿರುವಂತದ್ದು. ಈಗ ಯಾರಿಗಾದ್ರೆ ಬಾಕಿ ಇದೆಯೋ 28, 29ನೇ ಕಂತಿನ ಹಣ ಅದನ್ನ ಜಮಾ ಮಾಡ್ತಾ ಇದ್ದಾರೆ, ಬಾಕಿ ಇರುವಂತಹ ಹಣ. ಅದಾದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇದೇ ಒಂದು ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 30ನೇ ಕಂತಿನ ಹಣ ಆದ್ರೆ ಜಮಾ ಮಾಡ್ತಾರೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಈ ಒಂದು 30ನೇ ಕಂತಿನ ಹಣ ಮಾತ್ರ 2,000 ನಿಮ್ಗೆ ಮೇ ತಿಂಗಳಲ್ಲಿ ಜಮಾ ಆಗ್ತಿರುವಂತದ್ದು. ಒಟ್ಟಿಗೆ 4,000 ಬರುತ್ತೆ, 6,000 ಬರುತ್ತೆ, 30, 31ನೇ ಕಂತಿನ ಹಣ, 31, 32ನೇ ಕಂತಿನ ಹಣ, ಈ ರೀತಿ ಯಾವುದೂ ಸಹ ಜಮಾ ಆಗೋದಿಲ್ಲ. ಕೇವಲ 30ನೇ ಕಂತಿನ ಹಣ ಮಾತ್ರ ಜಮಾ ಆಗುವಂತದ್ದು. ಕೇವಲ 2,000 ಬರುತ್ತೆ. ಇದರ ಒಂದು ಪ್ರಕ್ರಿಯೆ ಆದ್ರೆ ಇನ್ನೂ ಶುರು ಆಗಿಲ್ಲ. ನಿಮಗೆ ಮಾತ್ರ ಬಂದಿಲ್ಲ ಅಂತ ಹೇಳಿ ಯಾರನ್ನು ಭಯ ಪಡೋದಕ್ಕೆ ಹೋಗಬೇಡಿ. ಈ ಒಂದು ಪ್ರಕ್ರಿಯೆ ಶುರು ಆಗಿದ್ದ ಆದ್ಮೇಲೆ ಒಂದು ಅಪ್ಡೇಟ್ಸ್ ಆದ್ರೆ ಬರುತ್ತೆ. ಆ ಒಂದು ಅಪ್ಡೇಟ್ಸ್ ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಹಿರಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.